ಕರೆಂಟ್ ಸಿಗ್ತಿದೆ ಅಂತ ನೆಮ್ಮದಿಯಾಗಿದ್ದೀರಾ? ಹಾಗಾದ್ರೆ ಈ ಸುದ್ದಿ ನಿಮಗೆ ತುಂಬಾ ಮುಖ್ಯ. ಯಾಕೆ ಅಂತ ಕೇಳ್ತಿದ್ದೀರಾ? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಬೆಸ್ಕಾಂ ಈಗ ದೊಡ್ಡ ತಲೆನೋವು ತಂದಿಟ್ಟಿದೆ. ರಾಜ್ಯದ ಸುಮಾರು 1.65 ಕೋಟಿ ಗ್ರಾಹಕರಿಗೆ ಉಚಿತ ವಿದ್ಯುತ್ ಒದಗಿಸುವ ಈ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಆರ್ಥಿಕ ಹೊರೆಯನ್ನ ಗಣನೀಯವಾಗಿ ತಗ್ಗಿಸಿದೆ. ಆದರೆ ಪ್ರಸ್ತುತ ಬೆಸ್ಕಾಂ ಸೇರಿದಂತೆ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳು ಕೈಗೊಂಡಿರುವ ಗೃಹಜ್ಯೋತಿ 2.0 ಮರುಪರಿಶೀಲನೆ ಪ್ರಕ್ರಿಯೆಯು ರಾಜ್ಯದಾದ್ಯಂತ ಸಾರ್ವಜನಿಕರಲ್ಲಿ ತೀವ್ರ ಗೊಂದಲ ಮತ್ತು ಆತಂಕವನ್ನು ಸೃಷ್ಟಿಸಿದೆ. ಮರುಪರಿಶೀಲನೆಯ ಅಗತ್ಯ ಮತ್ತು ಎದುರಾಗುವ ಸವಾಲುಗಳು ಏನಂದ್ರೆ, ಸರ್ಕಾರದ ನೈಜ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಲಾಭ ಸಿಗಬೇಕು ಮತ್ತು ದುರ್ಬಳಕೆಯನ್ನ ತಡೆಯಬೇಕು ಎಂಬ ಉದ್ದೇಶದಿಂದ ಈ ಮರುಪರಿಶೀಲನಾ ಪ್ರಕ್ರಿಯೆಯನ್ನ ಆರಂಭಿಸಲಾಯಿತು. ಆದರೆ ಪ್ರಕ್ರಿಯೆ ಜಾರಿಗೆ ಬಂದಾಗಿನಿಂದ ಗ್ರಾಹಕರು ಬೆಸ್ಕಾಂ ಕಚೇರಿಗಳಿಗೆ ಅಲೆಯುವಂತಾಗಿದೆ. ಇದಕ್ಕೆ ಪ್ರಮುಖ ಕಾರಣಗಳಿವೆ. ಮರುಪರಿಶೀಲನೆಗೆ ಬಳಸಲಾಗುತ್ತಿರುವ ಮೊಬೈಲ್ ಅಪ್ಲಿಕೇಶನ್ನಲ್ಲಿನ ಸರ್ವರ್ ದೋಷ ಹಾಗೂ ತಾಂತ್ರಿಕ ಅಡಚಣೆಗಳಿಂದ ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗುತ್ತಿದೆ. ಆರಂಭದಲ್ಲಿ ಮೀಟರ್ ರೀಡಿಂಗ್ ಜೊತೆಗೆ ಮರುಪರಿಶೀಲನೆ ನಡೆಸುತ್ತಿದ್ದರಿಂದ ವಿಳಂಬವಾಯಿತು. ಜುಲೈನಲ್ಲಿ ಮೀಟರ್ ರೀಡಿಂಗ್ ನಿಲ್ಲಿಸಿ ವೇಗ ಹೆಚ್ಚಿಸಲಾಯಿತು. ಆದರೂ ಆಗಸ್ಟ್ ಅಂತ್ಯದ ವೇಳೆಗೆ 65% ಮಾತ್ರ ಮರುಪರಿಶೀಲನೆ ಪೂರ್ಣಗೊಂಡಿದೆ. ಸಿಬ್ಬಂದಿ ಮನೆಗೆ ಹೋದಾಗ ಬೀಗ ಹಾಕಿರೋದು, ಫಲಾನುಭವಿಗಳು ಬೇರೆ ಊರು ಅಥವಾ ವಿದೇಶದಲ್ಲಿರೋದು ದೊಡ್ಡ ಅಡಚಣೆ ಆಗಿದೆ. ಇನ್ನು ಬಾಡಿಗೆ ಮನೆ ಬದಲಾಯಿಸಿದವರು ಹಳೆಯ ಸಂಪರ್ಕವನ್ನ ಡಿಲಿಂಕ್ ಮಾಡಿ ಹೊಸ ಸಂಪರ್ಕಕ್ಕೆ ಗೃಹಜ್ಯೋತಿ ಲಿಂಕ್ ಮಾಡಲು ಗೊಂದಲಕ್ಕೊಳಗಾಗಿದ್ದಾರೆ. ದಾಖಲೆಗಳ ಮರುಪರಿಶೀಲನೆ ಮತ್ತು ಗೊಂದಲಗಳು. ತಪಾಸಣೆ ವೇಳೆ ಅಧಿಕಾರಿಗಳು ಆಧಾರ್ ಕಾರ್ಡ್ ಹಾಗೂ ಇತರ ದಾಖಲೆಗಳನ್ನು ಕೇಳುತ್ತಿರೋದು ಜನರಲ್ಲಿ ನಿಜಕ್ಕೂ ಆತಂಕ ಮೂಡಿಸಿದೆ. ಬೇರೆ ರಾಜ್ಯಗಳಲ್ಲಿ ಮತದಾರರಾಗಿದ್ದು ಕರ್ನಾಟಕದಲ್ಲಿ ಗೃಹಜ್ಯೋತಿ ಸೌಲಭ್ಯ ಪಡೆಯುತ್ತಿದ್ದಾರೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಅನ್ಯ ರಾಜ್ಯದ ವಿಳಾಸ ಇರುವ ಆಧಾರ್ಗಳ ಮರುಪರಿಶೀಲನೆ ಬಿಗಿಗೊಂಡಿದೆ. ಇದಲ್ಲದೆ ಪರಿಶೀಲನೆ ವೇಳೆಯಲ್ಲಿ ಜಾತಿ ಮಾಹಿತಿಯನ್ನು ಕೇಳಲಾಗುತ್ತಿದ್ದು ಇದು ಐಚ್ಛಿಕ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದ್ರು ಸಾರ್ವಜನಿಕರಲ್ಲಿ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಸಾಮಾನ್ಯ ಜನರಲ್ಲಿ ಗೃಹಜ್ಯೋತಿ ಎಂದರೆ ಪ್ರತಿಯೊಬ್ಬರಿಗೂ ತಿಂಗಳಿಗೆ 200 ಯೂನಿಟ್ ವಿದ್ಯುತ್ ಉಚಿತ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಉಚಿತ ವಿದ್ಯುತ್ ಮಿತಿಯನ್ನ ನಿಗದಿಪಡಿಸುವ ಲೆಕ್ಕಾಚಾರ ಹೀಗಿದೆ. ಗ್ರಾಹಕರ 2022-23 12 ತಿಂಗಳ ವಿದ್ಯುತ್ ಬಳಕೆಯ ಸರಾಸರಿಯನ್ನ ತೆಗೆದುಕೊಳ್ಳಲಾಗುತ್ತೆ. ಆ ಸರಾಸರಿ ಬಳಕೆಗೆ 10% ಹೆಚ್ಚುವರಿ ಯೂನಿಟ್ಗಳನ್ನು ಸೇರಿಸಿ ಅಂತಿಮ ಉಚಿತ ವಿದ್ಯುತ್ ಮಿತಿಯನ್ನ ನಿಗದಿಪಡಿಸಲಾಗುತ್ತೆ. ಮಾಸಿಕ ಬಳಕೆ 200 ಯೂನಿಟ್ಗಿಂತ ಹೆಚ್ಚಾದ್ರೆ ಯಾವುದೇ ರಿಯಾಯಿತಿ ಸಿಗೋದಿಲ್ಲ. ಸಂಪೂರ್ಣ ಬಿಲ್ ಮೊತ್ತವನ್ನ ಗ್ರಾಹಕರೇ ಪಾವತಿಸಬೇಕಾಗತ್ತೆ. ಹಿಂದಿನ ಬಳಕೆಯ ದಾಖಲೆ ಇಲ್ಲದ ಹೊಸ ಸಂಪರ್ಕಗಳಿಗೆ ಕನಿಷ್ಠ ಅರ್ಹತೆಗಾಗಿ 58 ಯೂನಿಟ್ ನಿಗದಿಪಡಿಸಲಾಗಿದೆ. ಗೃಹಜ್ಯೋತಿ ಯೋಜನೆಯು ಜನಸಾಮಾನ್ಯರ ಬದುಕಿಗೆ ಬೆಳಕಾಗಿದ್ದರೂ ಮರುಪರಿಶೀಲನೆಯ ಹೆಸರಿನಲ್ಲಿ ನಡೆಯುತ್ತಿರುವ ಗೊಂದಲಗಳು ಯೋಜನೆಯ ಸುಗಮ ಅನುಷ್ಠಾನಕ್ಕೆ ಅಡ್ಡಿಯಾಗಿದೆ. ಸರ್ಕಾರ ಮತ್ತು ಬೆಸ್ಕಾಂ ತಾಂತ್ರಿಕ ಲೋಪಗಳನ್ನು ಸರಿಪಡಿಸಿ ಬಾಡಿಗೆದಾರರಿಗೆ ಸುಲಭ ಡೀಲಿಂಕ್ ವ್ಯವಸ್ಥೆ ಕಲ್ಪಿಸಬೇಕು. ಸಾರ್ವಜನಿಕರು ಕೂಡ ತಮ್ಮ ವಿದ್ಯುತ್ ಬಿಲ್ನಲ್ಲಿ ಉಚಿತ ಮಿತಿಯನ್ನು ಪರಿಶೀಲಿಸಿಕೊಂಡು ಯಾವುದೇ ಸಮಸ್ಯೆ ಅಥವಾ ಗೊಂದಲಗಳಿದ್ದಲ್ಲಿ ಬೆಸ್ಕಾಂನ 1912 ಸಹಾಯವಾಣಿಯನ್ನು ಸಂಪರ್ಕಿಸಿ ಪರಿಹರಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.